ಮಕ್ಕಳು ಓದಲಿಕ್ಕೆ ಸುವ್ಯವಸ್ಥಿತವಾಗಿರುವಂತಹ ಬೆಳಕು, ಗಾಳಿ, ಪರಿಸರ ಒಂದು ಉತ್ತಮವಾಗಿರುವಂತಹ ಒಂದು ವ್ಯವಸ್ಥೆ ಇರಬೇಕು ಅಂತ ಹೇಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೇಳುತ್ತೆ, ನಮ್ಮ ಶಿಕ್ಷಣ ಇಲಾಖೆಯ ಸಚಿವರು ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಳಗಡೆ ನಾವು ಸ್ಕೂಲ್ ಒಳಗಡೆ ಹೋಗ್ಬಿಡೋಣ, ಇಲ್ಲಿ ಕೊಠಡಿಗಳು ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ಬೋದು, ಕೊಠಡಿಗೆ ಹೊರಗಡೆ ಒಂದು ಕಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾಕೆ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ರಸ್ತೆ ಇದೆ, ರಸ್ತೆಯ ಹೊರಗೆ ಹೋದರೆ ಮಕ್ಕಳಿಗೆ ಏನಾದರೂ ಅವಘಡಗಳಾಗ್ತವೆ ಅನ್ನುವಂತಹ ಒಂದು ಹಿತದೃಷ್ಟಿಯಿಂದ ಇಲ್ಲಿ ಕಂಪೌಂಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಒಳಗಡೆ ಯಾವುದೇ ರೀತಿಯಾದಂತಹ ಬೆಳಕು ಇರದೇ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿದೆ. ಸೊ ನೀವೆಲ್ಲ ನೋಡ್ತಿರ್ಬೋದು ಈಗ ಶಾಲೆ ಯಾವ ರೀತಿ ಇದೆ ಅಂತಂತಂದರೆ, ಒಳಗಡೆ ಒಂದು ಕಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ ಶಾಲೆಗೆ. ಸೊ ಈ ಕಂಪೌಂಡ್ ನಿರ್ಮಾಣ ಮಾಡಿ ಶಾಲೆಯ ಮಕ್ಕಳು ಹೊರಗಡೆ ಹೋಗದೇ ಇರುವಂತಹ ರೀತಿಯಲ್ಲಿ ಒಂದಿಷ್ಟು ತಡೆಗೋಡೆಯನ್ನು ಮಾಡಿದ್ದಾರೆ ಇಲ್ಲಿನ ಶಿಕ್ಷಕರು, ನಂತರ SDMC ಅವರು. ಆದರೆ ಮಕ್ಕಳಿಗೆ ನಿಜವಾದಂತಹ ಒಂದು ಪರಿಸರ ಬೇಕು, ನಿಜವಾದಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಬೆಳಕು ಬೇಕು. ಆದರೆ ಮಕ್ಕಳು ಕತ್ತಲಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ವ್ಯವಸ್ಥೆ ಇಲ್ಲಿ ಆಗಿರುವಂಥದ್ದು. ಈಗ ನಮ್ಮ ಮುದು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಇಲ್ಲೇ ಮಕ್ಕಳಿಗೆ ಹೊರಗಡೆ ಕಂಪೌಂಡನ್ನು ನಿರ್ಮಾಣ ಮಾಡಿರುವಂಥದ್ದು. ಈಗ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮಸ್ಕಾರ ನಮಸ್ಕಾರ ಮೇಡಮ್. ಓಕೆ, ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ. ಸೊ ಈ ಹೊರಗಡೆ ಒಂದು ಕಂಪೌಂಡ್ ನಿರ್ಮಾಣವಾಗಿರುವಂಥದ್ದು. ಸೊ ಈಗ ಒಂದು ಕೊಠಡಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ನಾವು. ಮಕ್ಕಳು ಹೊರಗಡೆ ಹೋಗದೇ ಇರಲಿ ಅಂತ ಹೇಳಿ ಶಾಲೆಯ ಕೊಠಡಿ ಏನಿದೆ, ಆ ಕೊಠಡಿಯ ಹೊರಗಡೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಮಕ್ಕಳು ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಕಿಟಕಿಯ ಮುಖೇನ ಬೆಳಕು ಬಂದು ಮಕ್ಕಳಿಗೆ ತಲುಪುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಆ ಬೆಳಕಲ್ಲಿ ಈಗ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳಬೇಕಾಗಿರುವಂಥದ್ದು, ಅಥವಾ ನಾ ಇಲ್ಲಿ ಹೇಳ್ತಿರೋದು ಏನು ಅಂತಂತಂದರೆ, ಮುಖ್ಯವಾಗಿ ಈ ಮುಚ್ಕಂಡಿಯ ಶಾಲೆ ಏನಿದೆ, ಈ ಶಾಲೆಗೆ ಸುವ್ಯವಸ್ಥಿತವಾಗಿರುವಂತಹ ಒಂದು ಗ್ರೌಂಡ್ ಬೇಕಾಗಿದೆ. ಸೊ ಅದಕ್ಕೂ ಮುಖ್ಯವಾಗಿ ಈ ಶಾಲೆಯನ್ನು ಬೇರೆಡೆಗೆ ಶಿಫ್ಟ್ ಮಾಡಬೇಕು. ನಂತರ BTDA ಮುಖ್ಯ ಇಂಜಿನಿಯರ್ ಏನಿದ್ದಾರೆ ಅವರು ಬಂದು ಸಹ ಇಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿನ ಶಾಸಕರು HY ಮೇಟಿ ಅವರು, ಅವರೇ BTDA ಅಧ್ಯಕ್ಷರಾಗಿರುವಂಥದ್ದು. ಸೊ ಅವರು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಈ ಒಂದು ಮುಚ್ಕಂಡಿ ಗ್ರಾಮದ ಪ್ರಾಥಮಿಕ ಶಾಲೆಗೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು ಅಂತ ಹೇಳಿ ಇಲ್ಲಿ ಶಿಕ್ಷಕರು, ಮಕ್ಕಳು ಹಾಗೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಶಿಕ್ಷಣಕ್ಕೆ ಒಂದು ಕಣ್ಣನ್ನು ತೆರೆಯುವಂತೆ ಇಲ್ಲಿನ ಶಾಸಕರು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮೇಡಮ್, ಈಗ ಮುಚ್ಕಂಡಿ ಪ್ರಾಥಮಿಕ ಶಾಲೆ, ಸೊ ದಿಕ್ಕಿಗೊಂದು ಕೊಠಡಿಗಳಿದಾವೆ ಮೇಡಮ್. ಹೀಗಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಬಹಳ ತೊಂದರೆ ಆಗುತ್ತೆ. ನಂತರ ಇಲ್ಲಿ ಸ್ವಚ್ಛತೆ ಕಡಿಮೆ ಇದೆ. ನಂತರ ನೀವು ಹಲವಾರು ಬಾರಿ ಅರ್ಜಿಗಳನ್ನು ಕೊಟ್ಟರು, ಸ್ವಲ್ಪ ಶಾಲಾ ಸುಧಾರಣೆ ಮಾಡಿರಿ, BTDA ಒಂದು ಆಸ್ತಿಯಲ್ಲಿದೆ ಇದು, ಹೀಗಾಗಿ ಸುಧಾರಣೆಗಳನ್ನ ಮಾಡಿರಿ ಅಂತೇಳಿ MLA ಅವರಿಗೆ ಎಲ್ಲ ಮನವಿಯನ್ನು ಮಾಡಿದ್ದಾಗಿದೆ ಅಂತ ಹೇಳಿ ಒಂದು ವಿಷಯ ಗೊತ್ತಾಯಿತು. ಸೊ ಅದಕ್ಕೆ ಈಗ ತಾವು HM ಸ್ಥಾನದಲ್ಲಿದ್ದೀರಿ. ಸೊ ಏನು ಸಮಸ್ಯೆಗಳಿದೆ ನಿಮ್ಮ ಶಾಲೆಯಲ್ಲಿ ಅಂತ? ನಮ್ಮಲ್ಲಿ ರೀ ಎಲ್ಲಿ ಅಂದ್ರೆ ದಿಕ್ಕಿಗೆ ಒಂದೊಂದು ರೂಮ್ ಆಯೋ ಸಂಬಂಧ ಮಕ್ಕಳಿಗೆ ಒಂದು ಆಟಕ್ಕಾಯ್ತು ಅಂದ್ರೆ ಈ ಟ್ರಾಫಿಕ್ಲಿಂದ ಅವ್ರಿಗೆ ರಕ್ಷಣೆ ಆಯ್ತು, ಭಾಳ ತೊಂದರೆ ಐತೆ. ಅದಕ್ಕೆ ನಮಗೆ ಒಂದೇ ಕಡೆ ಬಿಲ್ಡಿಂಗ್ ಆಗಿ ಒಂದು ಸುರಕ್ಷಿತವಾಗಿ ಒಂದು ಕಂಪೌಂಡ್ ಆತಂದ್ರೆ ನಮ್ಮ ಮಕ್ಕಳಿಗೆ ಕಲಿಕೆಗೆ ಆಯ್ತು, ನಮ್ಮ ಶಿಕ್ಷಕರಿಗೆ ನಾವೆಲ್ಲ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ವೀಕ್ಷಕ ಪ್ರಭುಗಳೇ, ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ಹಲವಾರು ಅಭಿಯಾನಗಳನ್ನು ಹಾಕ್ತಾರೆ. ಹಾಗೆ ಸಾರ್ವಜನಿಕ ಶಿಕ್ಷಣ ಅಡಿ ಅಥವಾ ಸಾರ್ವಜನಿಕ ಶಿಕ್ಷಣ ಉದ್ಧಾರ ಆಗಬೇಕು ಅಥವಾ ಆ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳು ಇನ್ನಷ್ಟು ಮುಂಚೂಣಿಯಲ್ಲಿ ಬರಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬರುತ್ತೆ. ಆದರೆ ಒಂದು ಶಾಲೆಯನ್ನು ಒಂದು ಸಣ್ಣ ಮಟ್ಟಕ್ಕೆ ಉತ್ಕೃಷ್ಟಗೊಳಿಸಲಿಕ್ಕೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಸಾಥ್ ಕೊಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೀವು ನೋಡ್ಬೋದು, ನೀವು ಈ ಶಾಲೆಯ ಒಂದು ಶೌಚಾಲಯ ಇದು. ಸೊ ನಮ್ಮ ಕ್ಯಾಮ್ರಾಮನ್ ಫ್ಯಾನ್ ಮಾಡಿ ತೋರಿಸ್ತಾರೆ. ಸರ್, ಈಗ ಇಲ್ಲಿ ಏನಿದೆ, ಇಲ್ಲಿ ಒಂದು ಪೂರ್ತಿ ಹದಗೆಟ್ಟು ಹೋಗಿರುವಂತಹ ಒಂದಿಷ್ಟು ಪೈಖಾನೆಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ವಿದ್ಯಾರ್ಥಿಗಳು ಹೇಗೆ ಇಲ್ಲಿ ಅಷ್ಟಿಗೆ ಹೋಗಬೇಕು ಹೇಳಿ. ಇಲ್ಲಿ ಗಲೀಜನ್ನು ನೋಡ್ಬೋದು ನೀವು. ಈ ಗಟರಗಳಲ್ಲಿ ಒಂದಿಷ್ಟು ಕಸವನ್ನು ಹಾಕಿ ಈ ರೀತಿ ಒಂದು ಗಬ್ಬೆದ್ದಿಸುವಂತಹ ರೀತಿಯಲ್ಲಿದ್ದಾರೆ. ಅಧಿಕಾರಿಗಳು ಈ ಕಡೆ ಬಂದಿಲ್ವಾ, ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟಿಲ್ವಾ ಅನ್ನುವಂತಹ ಮಾತುಗಳನ್ನು ಇಲ್ಲಿ ಸಾರ್ವಜನಿಕರು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ BO ಅವರಿದ್ದಾರೆ, DDPI ಅವರಿದ್ದಾರೆ. ಇಲ್ಲಿ ಬಂದು ಹೋಗಿಲ್ವಾ ಅಥವಾ ಇಲ್ಲಿ ಏನೋ ಕ್ರಮಗಳನ್ನು ತೆಗೆದುಕೊಂಡಿಲ್ವಾ ಅನ್ನುವಂತಹ ಮಾತುಗಳನ್ನು ಈಗ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಶಾಲೆಯ ಹಳೆಯ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಶಿಕ್ಷಕರು ಸಹ ಒತ್ತಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಕಳೆದ
ಒಂದು 4-5 ವರ್ಷಗಳಿಂದ ಈ ಒಂದು ಗುದ್ದಾಟಕ್ಕೆ ಇಳಿದಿದ್ದಾರೆ. ಆದರೆ ಇನ್ನೂ ಸಹ ಈ ಒಂದು ಕಟ್ಟಡವನ್ನು ತೆರವುಗೊಳಿಸಿ ಇಲ್ಲಿ ಒಂದು ಹೊಸ ಶಾಲೆ ನಿರ್ಮಾಣ ಮಾಡಿದ್ದಾರೆ. ಅದರ ಮುಂದೆ ಒಂದು ಗ್ರೌಂಡ್ ಆಗುತ್ತೆ ಅಂತ ಹೇಳಿ ಒಂದು ಕಳಕಳಿಯಿಂದ ಅದನ್ನು ತೆರವು ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೂ ಸಹ ಅಧಿಕಾರಿಗಳು ಇದನ್ನು ತೆರವು ಮಾಡ್ತಾ ಇಲ್ಲ. ಯಾಕೆ ಇಷ್ಟೊಂದು ನಿಷ್ಕಾಳಜಿ ಯಾಕೆ ಅಂತಕ್ಕಂಥದ್ದು ಸಾರ್ವಜನಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರದಲ್ಲಿ HYMT ಶಾಸಕರಿದ್ದಾರೆ, ಅವರು BTDಯ ಅಧ್ಯಕ್ಷರು ಸಹ ಆಗಿದ್ದಾರೆ. ಒಂದಿಷ್ಟು ಕಾಳಜಿಯನ್ನು ವಹಿಸಿ ಈ ಮುಚಕಂಡಿ ಗ್ರಾಮದತ್ತ ಒಂದಿಷ್ಟು ನೋಡಬೇಕು ಅಂತ ಹೇಳಿ ಇಲ್ಲಿನ ಅನೇಕ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ BTDಯ ಅಧ್ಯಕ್ಷರು ಇದನ್ನು ತೆರವುಗೊಳಿಸಿ ಒಂದಿಷ್ಟು ಗ್ರೌಂಡ್ ಮಾಡಿ ಕೊಡಬೇಕು, ಆ ಮೂಲಕ ನಮ್ಮ ಮುಚಕಂಡಿಯ ಮಕ್ಕಳಿಗೆ ಒಂದಿಷ್ಟು ಒಳ್ಳೆಯದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾತುಗಳು ಕೇಳಿ ಬರ್ತಾ ಇವೆ. ಅಂದರೆ ಇಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಈ ಶಾಲೆ ಇದೆ. ಸೊ ದೊಡ್ಡ ಮಕ್ಕಳಿದ್ದಾರೆ, ಅವರೆಲ್ಲ ಶೌಚಾಲಯಕ್ಕೆ ಹೋಗಬೇಕು ಅಥವಾ ಇನ್ನೊಂದು ಮಗದೊಂದು ಆಟ ಆಡಬೇಕು ಅಂತ ಹೇಳಿದರೆ ಯಾವ ರೀತಿ ಇಲ್ಲಿ ಸ್ಥಳವೇ ಇಲ್ಲ. ಯಾಕೆಂತಂದರೆ ಅಡ್ಡದೊಂದು ಶಾಲೆ ಇದೆ. ಸೊ ಇದನ್ನು ಡೆಮಾಲಿಷನ್ ಮಾಡಬೇಕು, ಮಾಡಿ ಈ ಒಂದು ಗ್ರೌಂಡನ್ನು ಖಾಲಿ ಮಾಡಿ ಕೊಡಬೇಕು, ಆ ನಿಟ್ಟಿನಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಇಲ್ಲಿನ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಈ ಮುಚಕಂಡಿ ಗ್ರಾಮದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆಯಲ್ಲೇ ಈ ಶಾಲೆಗಳು ಕಂಡು ಬರ್ತವೆ. ಆದರೆ ಈ ಒಂದು ಟ್ರಾಫಿಕ್ಕು ಸಹ ಆಗುತ್ತೆ. ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಬೇರೆ ಬೇರೆ ದಿನಗಳಲ್ಲಿ, ಅಂದರೆ ವಿಶೇಷ ದಿನಗಳಲ್ಲಿ ಇಲ್ಲಿ ಟ್ರಾಫಿಕ್ ಆಗುತ್ತೆ. ಆವಾಗ ಮಕ್ಕಳು ಈ ಒಂದು ಸ್ಥಳದಲ್ಲಿ ಓಡಾಡ್ತಾರೆ. ಆವಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಮಕ್ಕಳಿಗಿಲ್ಲ. ಹೀಗಾಗಿ ಇಲ್ಲಿನ ಶಿಕ್ಷಕರು ಮತ್ತು ಇಲ್ಲಿನ ಸಾರ್ವಜನಿಕರು ಒಂದಿಷ್ಟು ಭಯವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂತಂದರೆ ಮಕ್ಕಳಿಗೆ ಸೆಕ್ಯೂರಿಟಿನೇ ಇಲ್ಲ. ಯಾಕೆಂತಂದರೆ ಯಾವ ವಾಹನ ಬಂದು ಯಾವಾಗ ಡಿಕ್ಕಿ ಹೊಡೆಯುತ್ತೆ ಗೊತ್ತಿಲ್ಲ. ಹೀಗಾಗಿ BTDಯ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮುಚಕಂಡಿ ಕನ್ನಡ ಶಾಲೆಯತ್ತ ಒಂದು ಸ್ವಲ್ಪ ತಿರುಗಿ ನೋಡಿ ಇಲ್ಲಿನ ಸಾರ್ವಜನಿಕರಿಗೆ, ಇಲ್ಲಿನ ಮಕ್ಕಳಿಗೆ ಒಂದಿಷ್ಟು ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಒಂದಿಷ್ಟು ಕಾರ್ಯವನ್ನು ಮಾಡಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಮಕ್ಕಳ ಆರೋಗ್ಯಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಇಲ್ಲಿನ ಅಂದರೆ ಮುಚಕಂಡಿ ಗ್ರಾಮದ ಶಾಲೆ ಏನಿದೆ, ಆ ಶಾಲೆಯ ಎದುರುಗಡೆ ಇಂಥದ್ದೊಂದು ಗಟಾರ್ ಇದೆ. ಸೊ ಈ ಗಟಾರದ ಪಕ್ಕವೇ ಈ ಅಡುಗೆ ಕೋಣೆ ಸಹ ಇರುವಂಥದ್ದು. ಅಲ್ಲೇ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಸಹ ವ್ಯವಸ್ಥೆ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ಸೊಳ್ಳೆಗಳ ಕಾಟ, ಬೇರೆ ಬೇರೆ ಹುಳ ಹುಪ್ಪಡಿಗಳ ಕಾಟ ಇರುತ್ತೆ. ಸೊ ಹೀಗಾಗಿ ಮಕ್ಕಳ ಒಂದು ಆರೋಗ್ಯದ ಕಡೆಯೂ ಸಹ ನಾವು ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಬಾಗಲಕೋಟೆಯ DDPI ಸಾಹೇಬ್ರೆ ದಯವಿಟ್ಟು ಈ ಒಂದು ಗ್ರಾಮಕ್ಕೆ ಬಂದು ಇಲ್ಲಿ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ. ಹಾಗೆ ಇಲ್ಲಿನ ಶಾಸಕರು ಸಹ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸಬೇಕಾಗಿದೆ. ಸೊ HYMT ಅವರು ಅನೇಕ ರೀತಿಯಾದಂತಹ ಕಳಕಳಿಯ ಕಾರ್ಯಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು BTDಯ ಅಧ್ಯಕ್ಷರು ಸಹ ಆಗಿದ್ದಾರೆ. ಹೀಗಾಗಿ ಇಲ್ಲಿನ ಒಂದಿಷ್ಟು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಹೀಗಾಗಿ ಮುಚಕಂಡಿ ಶಾಲೆ ನಿಜಕ್ಕೂ ಒಂದು ದುಸ್ತರವಾಗಿರುವಂತಹ ಒಂದು ವಾತಾವರಣದಲ್ಲಿದೆ. ಆದರೆ ಇಲ್ಲಿನ ಒಂದು ದೇವಸ್ಥಾನ ಶುದ್ಧವಾಗಿದೆ, ಹಾಗೆ ಊರು ಶುದ್ಧವಾಗಿದೆ. ಆದರೆ ಈ ಶಾಲೆ ಈ ರೀತಿಯಾಗಿರುವಂಥದ್ದು ನಿಜಕ್ಕೂ ಇಲ್ಲಿನ ಜನ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಒಟ್ಟಾರೆ ಈ ಊರಿನ ಒಂದು ಅಭಿಪ್ರಾಯ, ಸಾರ್ವಜನಿಕರ ಅಭಿಪ್ರಾಯ ಏನಂತಂದರೆ ಶಿಕ್ಷಣ ಇಲಾಖೆ BTDಯ ಇನ್ನಾದರೂ ನಮ್ಮ ಒಂದು ಶಾಲೆಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಬೇಕು, ಹಾಗೆ ಒಂದು ಗ್ರೌಂಡನ್ನು ನಿರ್ಮಾಣ ಮಾಡಬೇಕು. ಹಾಗೆ BTDಯ ಸ್ಥಳ ಇದೆ, ಅಲ್ಲಿ ಒಂದಿಷ್ಟು ಜಾಗವನ್ನು ಕೊಟ್ಟು ನಮ್ಮ ಶಾಲೆಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿಕೊಡ್ಬೇಕು. ಹಾಗೆ ಈ BTDಯ ಸ್ಥಳದಲ್ಲಿರುವಂತಹ ಹಳೆ ಶಾಲೆಯನ್ನು ಡೆಮಾಲಿಷ್ ಮಾಡಿ ಅಲ್ಲಿ ನಮ್ಮ ಮುದ್ದು ವಿದ್ಯಾರ್ಥಿಗಳು ಆಟ ಆಡಲಿಕ್ಕೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಈಗಾಗಲೇ ತಿಳಿಸಿವ್ರಿ, ಕೆಲವೊಂದು ಕಡೆ ಊರಿನ ಹಿರಿಯರು ಒಪ್ಕೊಂಡಾರ್ರಿ. ಆದ್ರೆ ಅದು ಮತ್ತೆ ಯಾವುದೇ ಯಾವ ಕಾರಣಗಳಿಂದ ಅದು ಹಿಂದೆ ಬೀಳ್ತಾ ಇದ್ದಿದ್ದು ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲರಿ. ಹೀಗಾಗಿ ಮತ್ತು ಗ್ರಾಮೀಣದೊಳಗೆ ನಾವು ಎಲ್ಲರನ್ನೂ ತಗೊಂಡ್ಬಿಟ್ಟು ನಾವು ಕೆಲಸ ಮಾಡಬೇಕಾಗತ್ತೆ ರೀ. ಹೀಗಾಗಿ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಬಂದಾಗ ಎಲ್ಲರೂ ಬೆಂಬಲ ಸೂಚಿಸ್ಯಾರಿ. ಇನ್ನೂ ಯಾಕೋ ಹಿಂದೆ ಉಳಿದೈತ್ರಿ ಅಷ್ಟೇ. ಅಲ್ಲಿ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ, ಗಟಾರು ಅದು ಇದು ಐತ್ರಿ. ಮತ್ತೊಮ್ಮೆ ಲಾಯರು ಬಂದು ಇಂಥ ವಾತಾವರಣದೊಳಗೆ ಮಕ್ಳಿಗೆ ಹೆಂಗೆ ಊಟ ಹಾಕಿಸ್ತೀರಿ, ಮಕ್ಕಳಿಗೆ ಸಂಪರ್ಕ ಒಂದು ಸಾಂಕ್ರಾಮಿಕ ರೋಗಗಳು ಇದಾಗ್ತದೆ ಅಂತ ನಮ್ಗೆ ಸಲಹೆನೂ ಕೊಟ್ರಿ. ಹೀಗಾಗಿ ಅಡುಗೆ ಮನೆ ಮುಂದೆ ನಾವು 2 ತಗಡನ್ನು ಹಾಕ್ಸಿದ್ರು. ಮೊದಲಿನಿದ್ದೆ ಹೆಡ್ ಮಾಸ್ಟ್ರುಗಳು HM ಗೌಡ್ರಿ. ಅನಿವಾರ್ಯ ಮತ್ತು ಏನೂ ಮಾಡೋಕ್ಕಾಗಲ್ಲ ರೀ, ಜಾಗ ಇಲ್ಲ ನಮ್ಗೆ. ಹೀಗಾಗಿ ನಾವು ಅಷ್ಟರೊಳಗೆ ವ್ಯವಸ್ಥೆ ಮಾಡ್ಕೊತ ಹೊಂಟೀವಿ ರೀ. ಮೇಡಮ್, ಈಗ BO ಆಗಿರ್ಬೋದು, DDPI ಆಗಿರ್ಬೋದು ಅಥವಾ ಮೇಲಿನ ದರ್ಜೆ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಾಗ ಸೊ ಏನು ಸಲಹೆ, ಏನು ಸೂಚನೆ ಅಥವಾ ಅವರಿಂದ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಏನಾದರೂ ಆಗಿದೆ? ಇಲ್ಲಿವರೆಗೆ ಏನೂ ಆಗಿಲ್ಲ ರೀ. ನಾಲ್ ಬಂದ ಮೇಲೆ ಅಂತರೂ ಮೊದಲು ಏನಾದರೂ ಆಗಿರ್ಬೋದು ರೀ, ನನಗೆ ಗೊತ್ತಿಲ್ಲದು. ನಾವು ಬಂದ ಮೇಲೆ ಅಂತರೂ ಏನೂ ಇಲ್ಲ ರೀ ಯಾವುದೇ ವ್ಯವಸ್ಥೆ. ಈ ಗಟ್ರ ಒಂದಿಷ್ಟು ನಮಗೆ ವ್ಯವಸ್ಥೆ ಆಗ್ಬೇಕು ರೀ. ಗಟ್ರ ಬಂದಾಗೈತೆ ರೀ, ಅದು ಎಷ್ಟು ಸಮಸ್ಯೆ ರೀ.